ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಕೆಲಸಗಳೆಲ್ಲ ಮುಗಿಸಿ ಆಯಿತು ನಂದು. ಸರಿ, ಏನಾದರೂ ಒಂದು ಸಿಹಿ ತಿಂಡಿ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಮೊನ್ನೆಯಷ್ಟೇ ಈಗೊಂದು 15-20 ದಿವಸದ ಕೆಳಗಡೆ ಮೈಸೂರು ಪಾಕ್ ಮಾಡಿದ್ದೆ. ಮತ್ತೆ ಮೈಸೂರು ಪಾಕ್ ಬೇಡ ಅಂತ ಯೋಚನೆ ಮಾಡಿಕೊಂಡು ಇವತ್ತು ನಾನು ಒಂದು ಬರ್ಫಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೂ ತೋರಿಸ್ಬಿಡೋಣ ಅದನ್ನು ಹೇಗೆ ಅಂತ. ನನ್ನ ಮಗ ಹೇಗೂ ಸಿಹಿ ಪ್ರಿಯ, ನನ್ನ ಯಜಮಾನರು ಅಷ್ಟೇ, ಅವರಿಗೂ ತುಂಬ ಸಿಹಿ ಅಂದರೆ ಆಯಿತು, ತುಂಬ ಇಷ್ಟ. ಹಾಗಿರುವಾಗ ಇವತ್ತು ಮಾಡ್ತಾ ಇದ್ದೀನಲ್ವ, ಹೇಗೂ ಅವ್ರ ಆಸೆಗಳನ್ನು ಪೂರೈಸಕ್ಕೆ ಮಾಡ್ತಾ ಇದ್ದೀನಿ. ನಿಮಗೂ ತೋರಿಸೋಣ ಅದನ್ನು ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 7 ಕಪ್ ಬರ್ಫಿ ಅಂತಾರೆ ಅಥವಾ 7 ಸ್ಟಾರ್ ಬರ್ಫಿ ಅಂತಾರೆ, ಏನು ಬೇಕಾದರೂ ಕರಿಬೋದು ನೀವು. ತುಂಬ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ತುಂಬ ಸುಲಭನೇ. ಅದಕ್ಕೆ ನಿಮಗೆ ತೋರ್ಸೋಕ್ಕೆ ನಾನಿಲ್ಲಿ ಎಲ್ಲ ಸಾಮಾನುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಟ್ರೇಯನ್ನು ತುಪ್ಪ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಸಾಮಾನು ಬೇಕಾಗತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಮೊದಲು 1 ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಎಲ್ಲ ಸಮ ಪ್ರಮಾಣ ಅಂದರೆ ಒಂದೇ ಅಳತೆಯ ಕಪ್ಪಲ್ಲಿ ತಗೋಬೇಕು. ಕಡಲೆ ಹಿಟ್ಟು 1 ಕಪ್ ತಗೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ತುರಿ 1 ಕಪ್ ತಗೊಂಡಿದ್ದೀನಿ, ತಾಜಾ ತೆಂಗಿನಕಾಯಿ ತುರಿ. 1 ಕಪ್ ತುಪ್ಪ ತಗೊಂಡಿದ್ದೀನಿ. ಇಲ್ಲಿ 3 ಕಪ್ ಆಗೋಯ್ತು ನಿಮಗೆ. 3 ಕಪ್ 7 ಕಪ್ ಬರ್ಫಿ ಅಂದರೆ 7 ಕಪ್ಗಳಿರುತ್ತೆ. ನಾನು ಇದೇ ಕಪ್ಪಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಲ್ಲ, ಅದೇ ಕಪ್ಪಲ್ಲಿ 3 ಕಪ್ ಸಕ್ಕರೆ ಇಲ್ಲಿ ತಗೊಂಡಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ಹಾಲು, ಇಷ್ಟು ತಗೊಂಡಿದ್ದೀನಿ. ಟೋಟಲಿ ನಿಮಗೆ 7 ಕಪ್ ಆಗತ್ತೆ. ಇದು 3 ಕಪ್ಪು, ಇದೊಂದು ಕಪ್ಪು, 4 ಕಪ್ಪು, 5, 6, 7. ಇದು ಏಲಕ್ಕಿ ಪುಡಿ, ಸಕ್ಕರೆ ಜೊತೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಏಲಕ್ಕಿ. ಬೇಕು ಇನ್ನೊಂದು ಚಿಟಿಕೆ ಉಪ್ಪು, ನಿಮಗೆ ಅದು ಮಾಡೋವಾಗ ಹಾಕ್ಕೊಂಡ್ರಾಯ್ತು. ಒಂದೇ ಒಂದು ಚಿಟಿಕೆ ಉಪ್ಪು ತಗೊಂಡ್ರಾಯ್ತು. ಇದಿಷ್ಟು ಸಾಮಾನು ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನು ತೆಂಗಿನಕಾಯಿ 1 ಕಪ್ ತಗೊಂಡಿದ್ದೀನಲ್ಲ, ಅದನ್ನು ಮಿಕ್ಸಿನಲ್ಲಿ ಒಂಚೂರು ಪುಡಿ ಮಾಡ್ಕೋತೀನಿ. ನುಣ್ಣಗೆ ರುಬ್ಬಬೇಕು ಅಂತಿಲ್ಲ, ಸ್ವಲ್ಪ ಪೌಡ್ರ್ ಆದರೆ ಸಾಕು. ಇದು ತಾಜಾ ತೆಂಗಿನಕಾಯಿ ತುರಿ, ಇಲ್ಲಾಂದರೆ ಬಾಯಿಗೆ ನಿಮಗೆ ಕಸಕಸ ಸಿಗತ್ತೆ, ದೊಡ್ಡ ದೊಡ್ಡ ಕಾಯಿ ತುರಿ ಸಿಗತ್ತೆ. ಅದಕ್ಕೋಸ್ಕರ ಮಿಕ್ಸಿನಲ್ಲಿ ನಾನು ಒಂಚೂರು ಅದನ್ನು ಗ್ರೈಂಡ್ ಮಾಡ್ಕೋತೀನಿ. ಮೊದಲಿಗೆ ನಾನೊಂದು ಬಾಣಲಿ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀವಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡು ಇದಕ್ಕೆ ನಿಮಗೆ ಸಕ್ಕರೆ ಸಿಹಿ ಸ್ವಲ್ಪ ಕಡಿಮೆ ಸಾಕು ಅಂದರೆ ನೀವು 2.5 ಕಪ್ ಹಾಕಿದ್ರೂ ಸಾಕಾಗತ್ತೆ. 3 ಕಪ್ ಅಂದರೆ ತುಂಬ ಸಿಹಿ ಆಗಿಬಿಡತ್ತೆ. ಇಷ್ಟು ಸಕ್ಕರೆ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ದೇ ಇರೋ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬಿಸಿ ಮಾಡೋಕ್ಕೆ ಇಟ್ಟ ಮೇಲೆ ಹಾಕಿದ್ರೆ ಗಂಟುಗಳು ಬರುತ್ತೆ ಅಂತ ಒಂದು ಭಯ ಇದ್ದರೆ ಈ ಥರ ಮಾಡಿದ್ರೆ ತುಂಬ ಸುಲಭ ಆಗತ್ತೆ. ಕಡಲೆ ಹಿಟ್ಟು ಮತ್ತು ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಹಾಲು ಮತ್ತು ತುಪ್ಪ ಆಮೇಲೆ ಸೇರಿಸೋಣ. ತುಪ್ಪ ಏನು ಈಗಲೇ ಸೇರಿಸ್ಬೇಕು ಅಂತೇನಿಲ್ಲ. ಈಗ ಹಾಲು ಹಾಕಿ ಇದನ್ನು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸಲ್ಲಿ ಇಟ್ಮೇಲೆ ಮತ್ತೆ ಸಕ್ಕರೆ ಕರಗಿ ನೀರಾಗತ್ತೆ ನಿಮಗೆ. ಫುಲ್ಲು ಇರೋ ಹಾಲನ್ನು ಫುಲ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗ ನಿಮಗೆ ಗಂಟುಗಳಾಗಲ್ಲ, ಒಂದು ಸ್ವಲ್ಪನೂ ಗಂಟುಗಳು ಬರಲ್ಲ. ನೋಡಿ, ನಿಮಗೆ ಒಂದು ಚೂರು ಗಂಟಿಲ್ಲ. ಈಗ ಇನ್ನು ನೀವು ಇದನ್ನು ಬೇಕಾದರೆ ಒಂದು 2-3 ಚಮಚ ತುಪ್ಪ ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಡ್ಬೋದು. ನಾವೀಗ ಗ್ಯಾಸ್ ಮೇಲೆ ಇಟ್ಕೊಂಡು ಮಾಡೋಕ್ಕೆ ಶುರು ಮಾಡೋಣ. ನೋಡಿ, ಗಂಟಂತಾನೆ ಬಂದಿಲ್ಲ ಏನು. ಈಗ ನಾವಿಲ್ಲಿ ಕಾಯಿ ರುಬ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಳೋಣ. ನಿಮಗೆ ಸ್ವಲ್ಪನೂ ತರಿ ಇರಬಾರ್ದು ಅಂದರೆ ನೀವು ಹಾಲು ಒಂಚೂರು ಬೆರೆಸ್ಕೊಂಡು ಅದನ್ನು ರುಬ್ಕೊಂಡು ಹಾಕ್ಕೋಬೋದು.
ಬಟ್ ಸ್ವಲ್ಪ ತರಿ ಇದ್ದರೆ ಏನೂ ಆಗಲ್ಲ, ನಿಮಗೆ ಬಾಯಿಗೆ ಒಂದು ಸಣ್ಣ ಪೀಸ್ ಸಿಗತ್ತೆ, ಏನೂ ಅನಿಸಲ್ಲ. ನೋಡಿ ನುಣ್ಣಗಾಗಿದೆ. ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಕಾಯಿ ತುರಿಯನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡ ಮೇಲೆ ಗ್ಯಾಸ್ ಮೇಲಿಟ್ಟು ನಾವು ಬಿಸಿ ಮಾಡೋಕ್ಕೆ ಶುರು ಮಾಡೋಣ. ಈಗ ಗ್ಯಾಸ್ ಮೇಲಿಟ್ಟು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ತುಂಬ ದೊಡ್ಡ ಉರಿಯಲ್ಲಿ ಇಟ್ಕೋಬೇಡಿ, ಮೀಡಿಯಮಲ್ಲಿ ಇಟ್ಕೊಳ್ಳಿ. ತಳ ಹಿಡಿಯೋಕ್ಕೆ ಶುರು ಆಗಿಬಿಟ್ರೆ ಕಷ್ಟ. ಸಕ್ಕರೆ ಕರಗಬೇಕಲ್ವ ಸ್ವಲ್ಪ, ಅದಕ್ಕೆ ತಳ ಹಿಡಿದ್ರೆ ಕಷ್ಟ. ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಉರಿಯಲ್ಲಿ ಸ್ಟಾರ್ಟಿಂಗ್ ಶುರು ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ನಾನು. ಈಗ ನೋಡಿ ಸಕ್ಕರೆ ಕರಗಿ ನಿಮಗೆ ನೀರಾಯಿತು. ನಾನು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ನೀವು ತಗೊಂಡಿರೋ 1 ಕಪ್ಪಲ್ಲಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ. ತುಂಬ ಒಂದೇ ಸಲ ಸೇರಿಸಿದ್ರು ನಡೆಯುತ್ತೆ, ಏನೂ ಆಗಲ್ಲ. ಬಟ್ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬಂದ ಹಾಗೆ ಸೇರಿಸಿದ್ರೆ ಚೆನ್ನಾಗಾಗತ್ತೆ. ತಳ ಹಿಡಿದೇ ಇರೋ ಥರ ನೋಡ್ಕೊಳ್ಳಿ. ಸ್ವಲ್ಪ ಮೊಗ್ಚ್ತಾ ಇರಬೇಕು, ಕೈಯಾಡಿಸ್ತಾನೆ ಇರಬೇಕಾಗತ್ತೆ. ದೊಡ್ಡ ಉರಿಯಲ್ಲಿ ಮಾಡಿದ್ರೆ ತಳ ಹಿಡಿಯೋ ಚಾನ್ಸ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಮಾಡ್ತಾ ಇರಬೇಕು. ನೋಡಿ ಕುದೀತಾ ಇದೆ, ಅದು ಗಟ್ಟಿಯಾಗಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ನಾನು ಒಂಚೂರು ತುಪ್ಪ ಹಾಕ್ತಾ ಇದ್ದೀನಿ. ದಪ್ಪ ತಳದ ಬಾಣಲಿ ಇದ್ದರೆ ಚೆನ್ನಾಗಾಗತ್ತೆ ನಿಮಗೆ. ಅದು ಸ್ಟೀಲ್ಗಿಂತ ನಿಮಗೆ ಹಿಂಡ್ಯಾಲಿಯಮ್ ಎಲ್ಲ ದಪ್ಪ ತಳದಿರುತ್ತಲ್ಲ, ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸ್ಟೀಲ್ ಬಾಣಲಿ ಸ್ವೀಟ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಆಗಲ್ಲ. ಹೀಗೆ ಕೈ ಬಿಡದೆ ನೀವು ಮೊಗಚ್ತಾನೇ ಇರಬೇಕಾಗತ್ತೆ, ಕೈ ಆಡಿಸ್ತಾನೇ ಇರಬೇಕು. ತಳ ಹಿಡದೇ ಇರೋ ಥರ ನೋಡ್ಕೋಬೇಕು. ನೋಡಿ ಗಟ್ಟಿ ಆಗ್ತಾ ಇದೆ, ಇನ್ನೂ ಬೇಕು ಟೈಮು ಇರೋದ್ರಲ್ಲಿ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ, ಲಾಸ್ಟ್ ಇನ್ನೊಂಚೂರು ಗಟ್ಟಿ ಆದಮೇಲೆ ಹಾಕೋಣ. ನೋಡಿ ಒಂದೇ ಒಂದು ಚಿಟಿಕೆ ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಉಪ್ಪು ಹಾಕೋದ್ರಿಂದ ನಿಮ್ಮ ಸಿಹಿ ತಿಂಡಿಯ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ಒಂದೇ ಒಂದು ಚಿಟಿಕೆ ಉಪ್ಪು. ಈಗ ಗಟ್ಟಿ ಆಗ್ತಾ ಇದೆ. ನಾನು ಸ್ವಲ್ಪ ಹೊತ್ತು ಈಗ ನಾನು ಕೊನೆ ಇಷ್ಟಿರೋ ತುಪ್ಪವನ್ನು ಹಾಕಿಬಿಡ್ತಾ ಇದ್ದೀನಿ. ಖಾಲಿ ಮಾಡಿದ್ದೀನಿ ತುಪ್ಪ. ಏಲಕ್ಕಿ ಪುಡಿನೂ ಸೇರಿಸ್ತಾ ಇದ್ದೀನಿ. ನೋಡಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ, ಸಕ್ಕರೆ ಜೊತೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ತಾನೇ ಇರಬೇಕು. ಇಲ್ಲಿ ಗಟ್ಟಿ ಆಗ್ತಾ ಇದೆ ನೋಡಿ, ಸ್ವಲ್ಪ ತಳ ಬಿಡೋಕ್ಕೆ ಶುರುವಾಗಿದೆ ನೋಡಿ. ಇನ್ನೊಂದು ನಿಮಿಷ ಬಿಟ್ಟು ಹಾಕಿಬಿಡ್ಬೋದು. ಟ್ರೇಗೆ, ಎಣ್ಣೆ ತುಪ್ಪ ಹಚ್ಚಿರೋ ಟ್ರೇಗೆ ಹಾಕಿಬಿಡ್ಬೋದು. ಸಾಕು, ತಳ ಬಿಡ್ತಾ ಇದೆ. ನಾನೀಗ ತುಪ್ಪ ಸವರಿರೋ ಟ್ರೇಗೆ ಹಾಕ್ತಾ ಇದ್ದೀನಿ. ಒಂದು 15 ನಿಮಿಷಗಳ ಕಾಲ ಇದು ತಣ್ಣಗಾಗಲಿ, ಆಮೇಲೆ ನಾವು ಮಾರ್ಕ್ ಮಾಡೋಣ. ಈಗ ಮಾಡಿದ್ರೆ ಕಿತ್ತು ಹೋಗುತ್ತೆ. ಒಂದು 15 ನಿಮಿಷ ಆಗಲಿ, ಆಮೇಲೆ ಮಾಡೋಣ. ಈಗ ಒಂದು 1/4 ಗಂಟೆ ಆಯಿತು ನಾನು ಟ್ರೇಗೆ ಹಾಕಿ. ನೋಡಿ ಈಗ ಕಟ್ ಮಾಡೋಕ್ಕೆ ಬರ್ತಾ ಇದೆ ನೋಡಿ ಚೆನ್ನಾಗಿ.
ಚೆನ್ನಾಗಿ ಬರ್ತಾ ಇದೆ ಪೀಸು. ನೀವು ಬೇಕಾದರೆ ಡೈಮಂಡ್ ಶೇಪಲ್ಲೂ ಮಾಡ್ಕೋಬೋದು. ನಾನು ಸ್ಕ್ವೇರೇ ಮಾಡಿದ್ದೀನಿ. ಆತ್ಮೀಯರೇ, 7 ಕಪ್ ಬರ್ಫಿ ಅಥವಾ 7 ಸ್ಟಾರ್ ಬರ್ಫಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಪೀಸ್ ಮಾಡೋಕ್ಕೂ ತುಂಬ ಚೆನ್ನಾಗಿ ಬಂತು, ಪೀಸ್ ತೆಗಿಯೋಕ್ಕೂ ತುಂಬ ಚೆನ್ನಾಗಿ ಬಂತು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪೀಸ್ಗಳು ಪ್ರತಿಯೊಂದು ಅಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಾಗಿದೆ. ಟೇಸ್ಟ್ ಹೇಗಾಗಿದೆ ಅಂತ ನಮ್ಮ ಸುಶಾಂತ್ ಹೇಳ್ತಾನೀಗ, ನೋಡೋಣ. ಇರು, ತಿಂದು ಹೇಳಿ ಹೇಗಿದೆ ಅಂತ. ತಿನ್ನು. ಚೆನ್ನಾಗಿದೆಯಾ? ಸೂಪರ್. ಹೇಗಾಗಿದೆ? ಸೂಪರ್. ಸುಶಾಂತ್ ಸರ್ಟಿಫಿಕೇಟ್ ಕೊಟ್ಟಾಯಿತು ಚೆನ್ನಾಗಾಗಿದೆ ಅಂತ. ಇನ್ನು ನಮ್ಮ ಯಜಮಾನ್ರು ಕೊಡಬೇಕಷ್ಟೇ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡ್ಕೊಳ್ಳಿ. ತುಂಬ ಸುಲಭ, ಏನೂ ಕಷ್ಟ ಇಲ್ಲ. ತುಂಬ ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ನಿಮಗೆ ಮೊಗ್ಚಕ್ಕೆ ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ಬಿಟ್ಟರೆ ತುಂಬ ಚೆನ್ನಾಗಾಗತ್ತೆ. ಹಾಗೆ ಮಕ್ಕಳಿಗೆ ಆಗಾಗ ಹೊರಗಡೆ ತಿಂಡಿಗಿಂತ ಈ ಥರ ಮನೆಯಲ್ಲೇ ಮಾಡಿಕೊಟ್ಟಾಗ ಅವರು ತಿಂದು ತುಂಬ ಖುಷಿ ಪಡ್ತಾರೆ. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.